ಎಲ್ಲರಿಗೆ ಕ್ರಾಂತಿಕಾರಿ ಜೈ ಭೀಮ್, ನಮೋ ಬುದ್ಧಾಯ್. ಇವತ್ತು ಈ ಮಾಧ್ಯಮದ ಮೂಲಕ ತಿಳಿಸೋದೇನಪ್ಪ ಅಂದ್ರೆ, ಇವತ್ತು ರಾಜಕಾರಣಿಗಳು ದಲಿತರನ್ನು ಕುರಿಗಳಂತ ಬಳಸ್ಕೊಳಕತ್ತಾರ ಅಂತ ಒಂದು ಇದು ಬರ್ತದೆ, ಮಾತುಗಳನ್ನು ಬರ್ತಾವೆ. ಯಾಕೆ ಬರ್ತಾವಪ್ಪ ಅಂತಂದ್ರೆ, ಇವತ್ತು ಇಡೀ ರಾಜ್ಯದ ತುಂಬ ಇವತ್ತು BJP ಇರ್ಬೋದು, ಇವತ್ತು ಕಾಂಗ್ರೆಸ್ದವ್ರು ಇರ್ಬೋದು, ಇವತ್ತು JDS ದವ್ರು ಇರ್ಬೋದು, ಇವತ್ತು ದಲಿತರನ್ನ ಎಷ್ಟರ ಮಟ್ಟಿಗೆ ಒಯ್ತಾರಪ್ಪ ಅಂದ್ರೆ, ಅವರು ಭಾಳಾದ್ರೆ MLAಗಳು ಮಾಡಿ ಅವ್ರಿಗೆ ಏನೇ ಒಂದು ದೊಡ್ಡ ಸ್ಥಾನ ಕೊಟ್ಟರತ್ತನ್ನುವಂಥದ್ದು ತೋರಿಸುವಂಥ ಒಂದು ಷಡ್ಯಂತರ ನಡೀಲಾಗ್ತದೆ ಈ ರಾಜ್ಯದಾಗ. ಯಾಕೆ ಮಾಡ್ತಾರಪ್ಪ ಅಂದ್ರೆ, ಇಲ್ಲಿ ಮುಂದಿನ ಮುಖ್ಯಮಂತ್ರಿ ದಲಿತರು ಏನಾದ್ರ ಆದ್ರಪ್ಪ ಅಂದ್ರೆ ಇವರು ನಮ್ಮನ್ನ ಮುಂದೆ ಇದು ಮಾಡ್ತಾರ ಅನ್ನೋಂಥ ಒಂದು ಭಾವನೆ ಇಟ್ಕೊಂಡಾರ. ಯಾಕಪ್ಪ ಅಂದ್ರೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋದು ಬರೀ ಮಾತಿನಾಗ ಹೇಳ್ತಾರೆ, ದಲಿತರು ಮುಖ್ಯಮಂತ್ರಿ ಆಗ್ಬೇಕಂತಂದು ಇವರೆಲ್ಲ ಹೇಳ್ತಾರೆ ರಾಜಕಾರಣಿಗಳು. ಇಲ್ಲಿ ತನಕ ಸುಮಾರು 75 ವರ್ಷ ಆದರೂ ಕೂಡ, ಸ್ವಾತಂತ್ರ್ಯ ಸಿಕ್ಕರು ಕೂಡ ಇಲ್ಲಿವರೆಗೆ ದಲಿತರಿಗೆ ಸ್ವಾತಂತ್ರ್ಯ ಇಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಯಾಕೆ ಆಗ್ತದಂದ್ರೆ, ಇವತ್ತು ದಲಿತ CM ಆದಪ್ಪ ಅಂದ್ರೆ ಇಡೀ ರಾಜ್ಯವನ್ನ ಒಂದು ಬದಲಾವಣೆ ಆಗ್ತದೆ. ಈ ಜಾತಿ ಅನ್ನುವಂಥ ವಿಷ ಬೀಜವನ್ನು ಏನು ಮನುವಾದಿಗಳು ಬಿತ್ತಲಾಕತ್ತಾರಲ್ಲ, ಈ ಬಿತ್ತುವಂಥ ವ್ಯವಸ್ಥೆ ಎಲ್ಲನೂ ಮುಚ್ಚಾಕುವಂಥ ಒಂದು ದಲಿತ CM ಮಾಡ್ತಾರೆ ಕೆಲಸ. ಅದಕ್ಕೆ ಇವರಿಗೆಲ್ಲರಿಗೆ ಅದು ಹೊಟ್ಟೆ ನೋವು ಆಗ್ತದೆ. ದಲಿತರಾದ್ರಪ್ಪ ಅಂದ್ರೆ ಇವೆಲ್ಲ ಮುಚ್ಚಾಕ್ತಾರ. ಅದಕ್ಕೆ ಇವತ್ತು ಕಾಂಗ್ರೆಸ್ದವರೇ ಅವರು ಕೂಡ ಬರೀ ಏನು ಆಶ್ವಾಸನೆ ಕೊಡ್ತಾರೆ, ಮತ್ತು BJP ಅಂತರೂ ದೊಡ್ಡ ಆಶ್ವಾಸನೆ ಕೊಡ್ತಾರೆ. ಇವು ಏನು ಇವತ್ತು ಮಾಡ್ತೀನಿ ದಲಿತ CM ಆಗಬೇಕು ಅಂತಂದು ವಿರೋಧ ಪಕ್ಷದಾಗ ಈಗ ಹೇಳ್ತಾರೆ ಇವರು. ಇವ್ರ ಪಕ್ಷ ಇದ್ದಾಕಾರ ಅವಾಗ ಮಾಡ್ಬೇಕಲ್ರಿ, ಯಾಕೆ ಮಾಡಲಿಲ್ಲ? ಮಾಡಂಗಿಲ್ಲ. ಇವು ನಾಟಕ ಕಂಪ್ನಿ ಬಂದ್ ಮಾಡಬೇಕು. ಈಗೇನು ಓಪಗಳು ನಡೆದಾವ ದಲಿತ CM, ನೀವು ಪಕ್ಕಾನೇ ನೀವು ರಾಜಕಾರಣಿಗಳು ಇದ್ರಪ್ಪ ಅಂದ್ರೆ ದಲಿತರು ಯಾರೇ ಇರಲಿ, ಅವರು ನಮ್ಮವರು ದಲಿತರನ್ನವರು ಎರಡು ದಲಿತ ಈ ದೇಶನಾಗೆ ಎರಡೇ ದಲಿತರು, ಒಬ್ಬ ವಲಯ, ಒಬ್ಬ ಮಾದಿಗ, ಇವು ಎರಡು ಸಮಾಜನ ದಲಿತರು ಪ್ಯೂವರ್. ಇವರು ಈ ಸಮಾಜಗಳನ್ನು ನೀವು ಒಡೆದಾಳುವಂಥ ಕೆಲಸ ಬಂದ್ ಮಾಡಿ ಎರಡಕ್ಕೂ ಒಕ್ಕಟ್ಟಾಗಿ ಆ ಸಮುದಾಯಕ್ಕೆ ಅವ್ರಿಗೆ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ಮಾಡಿ CM ಅನ್ನು ಯಾರಿಗೇ ಮಾಡಿರಿ ಎರಡು ಸಮುದಾಯದೊಳಗೆ. ನೀವು ಮಾಡಲಿಲ್ಲಪ್ಪ ಅಂದ್ರೆ ಮುಂದಿನ ದಿನಮಾನದಾಗ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡ್ತೀವಿ ಅಂತೇಳಿ ನನ್ನ ಎರಡನ್ನು ಮಾತನ್ನು ಹೇಳ್ತಾರೆ. ಹೇಳಿಲ್ಲಲ್ರಿ ಅವರು, ಸರ್ಕಾರ ಇದ್ದಾಕಾರ ಹೇಳಿಲ್ಲಲ್ಲ. ಈಗ ಹೇಳ್ತಾರ ಅವರು. ಯಾಕೆ ಹೇಳ್ತಾರಪ್ಪ ಅಂದ್ರೆ, ಈಗ ಅವರು ವಿರೋಧ ಪಕ್ಷದಾಗ ಅದಾರ, ಅದಕ್ಕೆ ಹೇಳ್ತಾರ. ಅವರು ಸ್ವಪಕ್ಷಿ ಇತ್ತಲ್ಲ ಆ ಟೈಮ್ನಾಗ ಇವರು ಅಲ್ಲಿ ಹೋಗಿ ಕುಸ್ತಿ ಆಡ್ಬೋದಿತ್ತಲ್ಲ. ಅವರು ಹೇಳ್ತಾರೆ ಪಕ್ಷಾತೀತವಾಗಿ ಹೇಳ್ತೀನಿ, ನಾನು ಸಾಯೋವರೆಗೆ ಒಬ್ಬ ದಲಿತ CM ನೋಡ್ಬೇಕು ಅನ್ನೋ ಆಸೆ ಇದೆ ನನಗೆ. ಸರ್, ಈಗ ವಿರೋಧ ಪಕ್ಷದಾಗ ಅದಾರ ಅಂತ ಹೇಳ್ತಾರ. ಈಗ ಕೇಂದ್ರ ಸರ್ಕಾರದಾಗ ಅಲ್ಲಿ ನಮ್ಮವ್ರಿಗೊಬ್ಬರಿಗೆ ಒಳ್ಳೆಯ ಸ್ಥಾನ, ಇವ್ರಿಗೆ ಒಂದು ಚಲೋ ಪೋಸ್ಟಿಂಗ್ ಮಾಡತ್ತೆ ಹೇಳ್ರಿ ಮಿನಿಸ್ಟ್ರದು. ಯಾಕೆ ಆಗಂಗಿಲ್ಲ? ಅಂದ್ರೆ ಮಿನಿಸ್ಟ್ರು ಕೊಡ್ಲಿಲ್ಲ ಅವ್ರಿಗೆ, ಜಿಗ್ಜಿನವ್ರಿಗೆ ಕೊಡ್ಲಿಲ್ಲಲ್ಲ. ಒಬ್ಬ ಹಿರಿಯ ನಾಯಕರು, ಸುಮಾರು 50-40-50 ವರ್ಷಗಳ ರಾಜಕಾರಣಿಗಳು, ಸೆಂಟ್ರಲ್ ಮಿನಿಸ್ಟ್ರು ಮಾಡಬೇಕಲ್ಲ ಅವ್ರಿಗೆ. ಆದ್ರು ಅವ್ರಿಗೆ ಮಾಡಿದ್ರೆ ನಾವು ಖುಷಿ ಪಡ್ತಿದ್ದೇವಲ್ಲ. ಅದೇ ರೀ, ಮನುವಾದಿ ಸರ್ಕಾರ ಇತ್ತದು, ಕೇಂದ್ರ ಸರ್ಕಾರ ಮನುವಾದಿಗಳ ಸರ್ಕಾರ ರೀ. ಅದರಿಂದ ಆಗ್ತಾ ಇಲ್ಲ ಇಂಥವೆಲ್ಲ ಅನೇಕ ಥರದ ಮನುವಾದಿ ವ್ಯವಸ್ಥೆ. ಈ ದಲಿತರು ಈ ದೇಶದ ಈಗ ರಾಷ್ಟ್ರಪತಿ ಆದರೂ, ಮತ್ತು ನಮ್ಮ ಚೀಫ್ ಜಸ್ಟಿಸ್ ಮ್ಯಾಗ ಇಂಥವೆಲ್ಲ ಅನೇಕ ಥರದ ಘಟನೆಗಳದು. ಯಾಕೆ ಅಕ್ಕವ್ರಿ? ಒಬ್ಬ ನ್ಯಾಯಾಧೀಶರು, ಇಡೀ ಜಗತ್ತಿಗೆ ನ್ಯಾಯ ಕೊಡುವಂಥ ಒಬ್ಬ ನ್ಯಾಯಾಧೀಶರು ದಲಿತರಾಗ್ಯಾರ ತಂದೆ ಅವ್ರ ಮೇಲೆ ಬೂಟಿ ಎಸುವಂಥ ಕೆಲಸ ಆಯ್ತಲ್ಲ. ಅದು ಯುಜಂತ್ರು ಅನ್ನೋಂಥದ್ದು ನಂಬಲ್ಲಿ ಆ ಭಾವನೆ ಮೂಡ್ಸ್ಯಾರ್ರಿ, ನಂಬಲ್ಲಿ ಮೂಡ್ಸ್ಯಾರ ಆ ಥರ. ಏನು ಇವತ್ತು ದಲಿತರು ಭಾಳ ಪ್ರಬಲ ದೇವತ ಅನ್ನೋವಂಥದ್ದು ನಾವು ತೋರಿಸ್ಬೇಕಾಗ್ಯದ. ನಾವು ತೋರಿಸ್ಬೇಕಪ್ಪ ಅಂದ್ರೆ ನಾವು ನಮ್ಮನ್ನ ಇಲ್ಲಿ ಹೊಡಿಯಂಥ ಕೆಲಸ ಯಾರು ಮಾಡ್ತಾರ ಅನ್ನೋದು ನಾವು ಫಸ್ಟ್ ಅರ್ಥ ಮಾಡ್ಕೋಬೇಕಾಗ್ಯದ. ಎಲ್ಲರೂ ದಲಿತರಲ್ಲಿ ಒಗ್ಗಟ್ಟಿಲ್ಲ ಅಂತೇಳಿ ಯಾಕಂದ್ರೆ ಐತಿ ಕೆಲವೊಂದು ತಾವಿಲ್ಲಿ ದಲಿತರು ಒಪ್ಕೋಬೇಕು. ಒಗ್ಗಟ್ಟಿಲ್ಲ ಅಂತೂ ಮಾತು ಆಳಿದ್ರಲ್ಲ ಆ ಥರ BJP ಅವರು ಮಾಡಿದ್ರು, ಕಾಂಗ್ರೆಸ್ದವರು ಮಾಡ್ಯಾರ. ಹಿಂಗಾಗಿ ನಮ್ಮಲ್ಲೇ ಒಡಕಿರೋದ್ರಿಂದ ನಾವು ಒಗ್ಗಟ್ಟಂತರೂ ಮಾಡುವಂಥ ವ್ಯವಸ್ಥೆ ಅಂತರೂ ಈಗಾಗಲೇ ಎಲ್ಲ ನಮ್ಮ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ನಮ್ಮ ರಾಜ್ಯ ನಾಯಕರು ಇರ್ಬೋದು, ಜಿಲ್ಲೆದಲ್ಲಿ ಇರ್ಬೋದು, ನಾವು ಒಗ್ಗಟ್ಟಾಗಿ ಮುಂದಿನ ದಿನಮಾನದಲ್ಲಿ ದಲಿತ CM 100ಕ್ಕೆ 100 ಆಗಬೇಕು ಈ ರಾಜ್ಯದಾಗ ಅಂತೇಳಿ ನಾವು ಎಲ್ಲ ಸಂಘಟನೆಯವ್ರು ಕೂಡಿಸಿಕೊಂಡು ಹೋರಾಟಗಳನ್ನು ಉಗ್ರವಾದ ಮಾಡ್ತೇವೆ. ನನ್ನ ಹೆಸರು ಸೋಮು ರಣದೇವಿ.
ಅಣ್ಣಾಭಾऊ ಸಾಠೆ ಸಂಘಟನಾ ಸಮಿತಿಯ ಸಂಸ್ಥಾಪಕ.